ಕೆಎನ್ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ವಾಲ್ಮೀಕಿ ಹಾಗೂ ಅಹಿಂದ ಸಮುದಾಯದ ಮುಖಂಡರು ಬೃಹತ್ ಹೋರಾಟಕ್ಕೆ ತೆರೆ ನೀಡಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಿರುವುದನ್ನು ವಾಪಸ್ ಪಡೆಯಲೇಬೇಕು, ಇಲ್ಲ ಅಂದ್ರೆ ವಾಲ್ಮೀಕಿ ಸಮಾಜದ 14 ಶಾಸಕರು ರಾಜೀನಾಮೆ ನೀಡುವ ಮೂಲಕ ಸರ್ಕಾರಕ್ಕೆ ಪಾಠವನ್ನ ಕಲಿಸಬೇಕಾಗತ್ತೆ. ಈಗಾಗಲೇ ಸಮಾಜದ ಸ್ವಾಮೀಜಿಗಳು ಮುಖಂಡರು ಸಭೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿರ್ಧಾರ ಆಗುತ್ತೆ. ಮುಂದೆ ಹೋರಾಟದ ಸ್ವರೂಪ ಬದಲಾಗುತ್ತೆ. ಏನೋ ಮೀಸಲು ಕ್ಷೇತ್ರದಲ್ಲಿ 14 ಜನ ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಉಳಿಯಲ್ಲ ಅಂತ ಪ್ರತಿಭಟನೆಗೆ ಕರೆ ನೀಡಿರುವಂತಹ ಮಾಜಿ ಮೇಯರ್ ಕೃಷ್ಣಪ್ಪ ಹೇಳಿಕೆ ನೀಡಿದರು. ಇದಲ್ದೇ ಕೂಡ ಹಿಂದುಳಿದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಪಂಗಡವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ನಮ್ಮ ಸಮಾಜದವರೇ ಖಂಡಿತ ಖಂಡಿತ ಮಾಡ್ತಾರೆ. ನಮ್ಮ ಸ್ವಾಮೀಜಿಯವರೆಲ್ಲ ನಮ್ಮ ಸಮಾಜದವ್ರಿಗಂತೂ ಖಂಡಿತ ಮಾಡ್ತಾರೆ. ಜೊತೆಗೆ ಎಲ್ಲ ಸಮಾಜದವರು ಕೂಡ ಅವ್ರ ಪರವಾಗಿದ್ದಾರೆ. ಸತೀಶ್ ಅವ್ರ ಜೊತೆ ಸತೀಶ್ ಅವ್ರ ಮೂಲಕ ಮಾಡಿದ್ದಾರೆ. ಸ್ವಾಮೀಜಿ ಮಂತ್ರಿ ಸ್ಥಾನ ವಜಾ ವಿರೋಧಿಸಿ ಕೆಎನ್ ರಾಜಣ್ಣ ಅವರ ಮಹಿಳಾ ಅಭಿಮಾನಿಗಳು ಆತ್ಮಹತ್ಯೆಗೆ ಯತ್ನಿಸಿ ತುಮಕೂರಿನಲ್ಲಿ ವಿಭಿನ್ನವಾಗಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ತಮ್ಮ ಸೀರೆಯಿಂದ ಕುತ್ತಿಗೆಯನ್ನ ತೆಗೆದುಕೊಂಡಂತಹ ಈ ಯಶೋಧ ಹಾಗೂ ಪಾರ್ವತಮ್ಮ ಅನ್ನುವರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಮಂತ್ರಿ ಸ್ಥಾನದಿಂದ ತೆಗೆದಿರೋದ್ರಿಂದ ನಮಗೆ ಜೀವ ಹೋಗ್ದು ಅಂತ ನಿಟ್ಟಿನಲ್ಲಾಗ್ತಿದೆ. ಈ ಕೂಡಲೇ ಮಂತ್ರಿ ಸ್ಥಾನವನ್ನು ವಾಪಸ್ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಹಿಳಾ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ವಿಜಯನಗರದಲ್ಲಿ ಬೆಳಂಬೆಳಗ್ಗೆ ಉದ್ಯಮಿಗಳ ಮನೆ ಮತ್ತು ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಅಕ್ರಮ ಗಣಿಗಾರಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆಸಿದ್ದು ನಗರದ ಎಂಜಿ ರಸ್ತೆಯಲ್ಲಿರುವಂತಹ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಸ್ಟೀಲ್ ಅಂಗಡಿ ಹಾಗೂ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಮತ್ತೊಬ್ಬ ಗಣಿ ಉದ್ಯಮಿ ಹಾಗೂ ನಗರಸಭೆಯ ಸದಸ್ಯ ಕಾರದಪುಡಿ ಮಹೇಶ್ ಮನೆ ಮೇಲೆ ದಾಳಿ ನಡೆಸಿದ್ರು. ಈ ಹಿಂದೆ ಜನಾರ್ದನ್ ರೆಡ್ಡಿ ಆಪ್ತ ಅಲಿಖಾನ್ ಅವರ ಜೊತೆ ಕಾರದಪುಡಿ ಮಹೇಶ್ ಮತ್ತು ಸ್ವಸ್ತಿಕ್ ನಾಗರಾಜ್ ಗುರುತಿಸಿಕೊಂಡಿದ್ರು. ಹಳೆ ಪ್ರಕರಣ ಬಳ್ಳಾರಿ ಟು ಬೆಳಕೆರೆ ಅಕ್ರಮ ಅದಿರು ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ನಿವಾಸದ ಮೇಲೆ ಇವತ್ತು ಬೆಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. 6 ಕಾರುಗಳಲ್ಲಿ ಬಂದಿದ್ದಂತ 24 ಹೆಚ್ಚು ಇಡಿ ಅಧಿಕಾರಿಗಳು ಸತೀಶ್ ಸೈಲ್ ನಿವಾಸದಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡಿದ್ರು. ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಂತಹ ಕಾರಣ ಶಾಸಕ ಸೈಲ್ ಬೆಂಗಳೂರಿನಲ್ಲಿದ್ದಾರೆ. ಇನ್ನು ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದಂತಹ ಸೈಲ್ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮೂಲಕ ಅಕ್ರಮ ಅದಿರು ಸಾಗಾಟ ಮಾಡುತ್ತಿದ್ದಂಥ ಪ್ರಕರಣದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ತಂಡ ಸೈಲು ವಿರುದ್ಧ ದೂರನ್ನು ದಾಖಲಿಸಿತ್ತು. ಸತೀಶ್ ಸೈಲ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಜೈಲು ಶಿಕ್ಷೆ ಕೂಡ ವಿಧಿಸಿತ್ತು. ನಂತರ ಅವರು ಹೈಕೋರ್ಟ್ನಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಮತ್ತೆ 2 ಹುಲಿ ಮರಿಗಳು ಸಾವಾಗಿದೆ. ಇನ್ನು ಹನೂರು ತಾಲೂಕಿನ ಕಾವೇರಿ ವನ್ಯಧಾಮ ವ್ಯಾಪ್ತಿಯ ಶಾಗ್ಯ ಶಾಖೆಯಲ್ಲಿ ಈ ಘಟನೆ ನಡೆದಿದೆ. ಹೊಳೆ ಮುರ್ದಟ್ಟಿ ಗಸ್ತಿನ ಈ ಕಿರಬನ ಗುಲ್ಲಗುಡ್ಡದಲ್ಲಿ ಈ ಪ್ರದೇಶದಲ್ಲಿ 15 ದಿನಗಳ ಹೆಣ್ಣು ಮತ್ತು ಗಂಡು ಹುಲಿ ಮರಿಗಳು ಮೃತದೇಹ ಪತ್ತೆಯಾಗಿದೆ. ತಾಯಿ ಹುಲಿಗಿಂದ ಮರಿ ಹುಲಿಗಳು ಬೇರ್ಪಟ್ಟಂತ ವಿಚಾರವಾಗಿ ಈಗ ಹಸಿವಿನಿಂದ ನಿತ್ರಾಣಗೊಂಡು 2 ಹುಲಿ ಮರಿಗಳು ಸಾವನ್ನಪ್ಪಿದ್ದೆ ಅಂತ ಅರಣ್ಯ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರವಷ್ಟೇ ನಿಖರ ಕಾರಣ ತಿಳಿಬೇಕಿದೆ. ಕಾಂಗ್ರೆಸ್ ಭವನಕ್ಕೆ ನೋಂದಣಿ ವಿಚಾರವಾಗಿ ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಜಟಾಪಟಿ ನಡೆದಿದೆ.
ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಕಸವ್ಯಾಜ್ಯ ವಿಲೇವಾರಿಗೆ ಪಾಲಿಕೆ ಮೀಸಲಿಟ್ಟಿದ್ದಂತ 2 ಎಕರೆ ಜಾಗವನ್ನ ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿಸಲು ಬಂದಿದ್ದ ನಗರ ಪಾಲಿಕೆ ಅಧಿಕಾರಿ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ರು. ಇದೇ ವೇಳೆ ಅಧಿಕಾರಿಯ ಕಾರಿಗೆ ಅಡ್ಡ ಮಲಗಿ ಬಿಜೆಪಿಯ ನಾಯಕರು ಕೆಲಸಕ್ಕೆ ಅಡ್ಡಗಟ್ಟಿ ಕಾರಿನಿಂದ ಇಳಿದಂತ ಅಧಿಕಾರಿಯನ್ನ ಬೆನ್ನತ್ತಿದ್ರು. ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಪಂಚಾಯಿತಿ ಯೋಜನಾಧಿಕಾರಿ ರೇಖಾ ಡೊಳ್ಳಿನ್ ಅವರನ್ನ ಅಮಾನತುಗೊಳಿಸಲಾಗಿದೆ. ರಾಜೀವ್ ಗಾಂಧಿ ಚೈತನ್ಯ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಜನರಿಗೆ ಕೌಶಲ್ಯ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಅನುದಾನ ಪ್ರಸ್ತಾಪನೆ ಸಲ್ಲಿಸುವಾಗ ಕಾನೂನು ಮೀರಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಾನೂನು ಬಾಹಿರವಾಗಿ ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದ ರೇಖಾ ಡೊಳ್ಳಿನ್ ಅವರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾರ್ಯದರ್ಶಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾದರೆ ತಲಾ 5 ಲಕ್ಷ ನೀಡ್ತೇನೆ ಎಂದಿದ್ದ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಹೇಳಿಕೆಗೆ ನ್ಯಾಯವಾದಿ ಹಾಗೂ ಮುಸ್ಲಿಂ ಮುಖಂಡ ಎಸ್ ಖಾದ್ರಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕ ಯತ್ನಾಳ್ಗೆ 2 ಗಂಡು ಮಕ್ಕಳಿದ್ದು ಒಬ್ಬ ಮಗನಿಗೆ ದಲಿತ ಅಥವಾ ಹಿಂದುಳಿದ ಜಾತಿಯ ಯುವತಿಯರೊಂದಿಗೆ ಮದುವೆ ಮಾಡಿಸಿದರೆ ಮುಸ್ಲಿಂ ಸಮಾಜದಿಂದ 1 ಕೋಟಿ ಬಹುಮಾನ ನೀಡಲಾಗುತ್ತೆ ಅಂತ ಆಫರ್ ಕೊಟ್ಟರು. ಕೋಮು ಸೌಹಾರ್ದತೆ ಕೋಮುವಾದಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ದುರುದ್ದೇಶದಿಂದ ಮಾತನಾಡಿದ್ದಾರೆ. ಹಾಗಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಧರ್ಮ ಕಡ್ಲಿಗೆ ಅವರು ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ, ಅದರಂತೆ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಏನಂತಂದರೆ ಬಸನಗೌಡ ಪಾಟೀಲ್ ಉರ್ಫ್ ಧರ್ಮಪುರ ಜಿಲ್ಲೆ ನಗರ ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ ಊಟದಲ್ಲಿ ಹುಳಗಳು ಪತ್ತೆಯಾಗಿವೆ. 3 ವರ್ಷಗಳಿಂದ ಕಳಪೆ ಆಹಾರ ನೀಡುತ್ತಿರುವಂತಹ ವಾರ್ಡನ್ಗೆ ಪ್ರಶ್ನೆ ಮಾಡಿದ್ರೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಕುಡಿದ ಅಮಲಿನಲ್ಲಿ ವಾರ್ಡನ್ನ ಅವಾಚ್ಯ ಶಬ್ದಗಳ ನಿಂದನೆಗೆ ವಿದ್ಯಾರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು ಸ್ವಚ್ಛತೆ ಇಲ್ಲದಂತ ಕಾರಣಕ್ಕಾಗಿ ಹಾಸ್ಟೆಲ್ ಸಿಬ್ಬಂದಿಗೆ ವಿದ್ಯಾರ್ಥಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲವು ಬಾರಿ ದೂರನ್ನ ಕೊಟ್ಟಿದ್ರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸಿದೆ ಅಂತ ಹಾಸ್ಟೆಲ್ ಸ್ಟೂಡೆಂಟ್ಸ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿ ನೋಡಿ, ಇಲ್ಲಿ ಚಪಾತಿಗೆ ಎಣ್ಣೆ ಹಾಕಿ ಅಂದ್ರೆ ನೀನೊಬ್ಬನ ಹಾಕ್ಸ್ಕೊ ಅಂತ ಕೇಳ್ತಾರೆ. ಮಿಕ್ಕಿರೋರೆಲ್ಲ ಏನಾಗಬೇಕು? ನಾಳೆ ಅನ್ಕೊಂಡು ಊಟದ ವಿಚಾರದಲ್ಲಿ ನಾಳೆ ಅನ್ಕೊಂಡು ಎಷ್ಟು ದಿನದಿಂದ ಇದೆ ಸರ್ ಡೈಲಿ ವೇಜಸ್ ಸರ್. ಮತ್ತೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಡೋದು, ನೀವೇ ಕರ್ಕೊಂಬನ್ನಿ ಅಂತ ಯಾವ್ದಾದ್ರು ಕಡಿಮೆ ಸ್ಯಾಲ್ರಿ ಅಂತ ಕೇಳ್ತಾರೆ. ಇವ್ರು ನಮ್ಮನ್ನು ಕೇಳ್ತಾರೆ. ನಮ್ಗಿರೋ ಹಕ್ಕನ್ನ ನಾವು ಕೇಳ್ಕೋಬೇಕಾ ಸರ್? ನಾವು ಎಷ್ಟು ಒಂದ್ಸರಿ ಕೇಳ್ಕೊಂತೀವಿ, 2 ಸರಿ ಕೇಳ್ಕೊಂಡು ಬಿಸಿಲು ಬರ್ತಾ ಇಲ್ಲ ಅಂದ್ರೆ ಸೋಲಾರ್ ಹಾಕ್ಸ್ನೇ ಇಲ್ಲ, ಆಮೇಲೆ ಇದು ಗೀಸರ್ಗಳು ಹಾಕ್ಸ್ತೀವಿ. ಊಟ ಸರ್, ಊಟ ಚಪ್ಪಲ್ ಒಳಗಡೆ ಹೋಗ್ಬೋದಾ? ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದಂತಹ 30 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಕೋಲಾರದ ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದ ಬಳಿಕ ಒಬ್ಬರಾದ ನಂತರ ಒಬ್ಬರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಘಟನೆ ಕುರಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಪ್ರತಿಕ್ರಿಯೆಯನ್ನು ನೀಡಿದ್ದು, ತಡರಾತ್ರಿ ಹಾಸ್ಟೆಲ್ನಲ್ಲಿ ಈರುಳ್ಳಿ ದೋಸೆ, ಇಡ್ಲಿ, ಚಟ್ನಿಯನ್ನ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದು, ಸದ್ಯ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಗಂಭೀರವಾದಂತಹ ಸಮಸ್ಯೆ ಯಾರಿಗೂ ಇಲ್ಲ ಅಂತ ತಿಳಿಸಿದ್ದಾರೆ.
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದಂತಹ ಈ ಸರೀಸೃಪ ಹಾಗೂ ಪ್ರಾಣಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಂತ ಇಂಡಿಗೋ ವಿಮಾನದಲ್ಲಿ ಬಂದಿಳಿದಂತ ಪ್ರಯಾಣಿಕನ ಲಗೇಜ್ ಬ್ಯಾಗ್ ಪರಿಶೀಲಿಸಿದಾಗ ಹಾವು ಸೇರಿದಂತೆ ಇತರ ಸರೀಸೃಪಗಳು ಕಂಡುಬಂದಿದೆ. ತಕ್ಷಣ ಪ್ರಯಾಣಿಕ ಮತ್ತು ಇತರರನ್ನ ಕಸ್ಟಮ್ಸ್ ಅಧಿಕಾರಿಗಳು ಅದನ್ನ ಹಸ್ತಾಂತರ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಪ್ರಯಾಣಿಕನ ವಿರುದ್ಧ ದೂರನ್ನ ದಾಖಲಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಅಧಿಕಾರಿಗಳು. ಮಂಡ್ಯದ ಬಸರಾಳು ಬಂದ್ ಪ್ರಕರಣ ಸಂಬಂಧ ಬಂಧಿತ ಆರೋಪಿಗಳ ಮೇಲೆ ಗೂಂಡಾ ಕಾಯ್ದೆಯನ್ನ ತೆರೆಯುವಂತೆ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಪ್ರತಿಭಟನೆಯ ವೇಳೆ ಇಬ್ಬರು ಆರೋಪಿಗಳು ಬಹಿರಂಗ ಕ್ಷಮೆಯನ್ನ ಕೇಳುವಂತೆ ಆಗ್ರಹಿಸಿದರು. ಇನ್ನು ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿ ಸಂತೈಸಿದ್ದ ಎಎಸ್ಪಿ ಗಂಗಾಧರ ಬಂಧಿತ ಆರೋಪಿಗಳ ಮೇಲೆ ಈಗಾಗಲೇ ಗೂಂಡಾ ಆಕ್ಟ್ ಅಡಿ ಪ್ರಕರಣವನ್ನ ದಾಖಲಿಸಿಕೊಳ್ಳುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಅವರು ಬೇರೆ ಜಾತಿಯವರು ಅವರು ಬೈತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಜಾತಿಯವ್ರಿಗೂ ನೋವಾಗಬಾರ್ದು. ನಾವು ಇಲ್ಲಿ ಒಕ್ಕಲಿಗರು ಭಾಳ ಪ್ರೀತಿಯಿಂದ ಇದ್ದೀವಿ, ಅಣ್ಣ ತಮ್ಮದಿರ ಥರ ಇದ್ದೀವಿ. ನಮ್ಮಲ್ಲಿ ಯಾವುದೇ ಥರ ಜಾತಿ ವಿರುದ್ಧ ಹೋರಾಟ ಇಲ್ಲ. ಅವರು ಇಬ್ಬರು ಕಿಡಿಗೇಡಿಗಳ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಸರ್. ಈಗ ಆಲ್ಮೋಸ್ಟ್ ನೆನ್ನೆ ಬಂಧಿಸಿದಾರೆ ಅವ್ರನ್ನ. ಈಗ ಅವ್ರನ್ನ ಇವತ್ತು ಮೋಸ್ಟ್ಲಿ ಜೈಲಿಗೆ ಕಳಿಸ್ಬೋದು. ಅವ್ರನ್ನ ಕಳಿಸಿ ಅವ್ರಿಗೆ ಗುಂಡಾ ಕಾಯ್ದೆ ಹಾಕಿ ಅವ್ರ ರೋಡ್ ಲಿಸ್ಟ್ ಮಾಡಿ ಇನ್ನು ಜನ್ಮದಲ್ಲಿ ಅವ್ರಿಗೆ ಜಾಲಾಡಿ ಇನ್ಯಾರು ಕೂಡ ಯಪ್ಪ ಕುಡ್ದೋತ್ತಾಗೆ ಬಿಟ್ಟಿಲ್ಲ ಗುರು, ರಿಯಲ್ ಆಗಿದ್ದರೆ ಬಿಡ್ತಾರೆ ಗುರು ಅನ್ನೋ ಥರ. ವಿವಿಧ ಬೇಡಿಕೆಯನ್ನ ಈಡೇರಿಸಲು ಆಗ್ರಹಿಸಿ ಶಿವಮೊಗ್ಗದಲ್ಲಿ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಮಾಸಿಕ ಕನಿಷ್ಠ 10,000 ಗೌರವ ನಿಗದಿಯನ್ನ ನೀಡುವಂತೆ ಸದ್ಯ ಶಿವಮೊಗ್ಗದ ಡಿಸಿ ಕಚೇರಿಯ ಎದುರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಿದರು. ಧಾರವಾಡದಲ್ಲಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಡಿಸಿ ಕಚೇರಿಯ ಎದುರು ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ನಿರಂತರ ಹೋರಾಟದ ಮೂಲಕ ಆಶಾ ಕಾರ್ಯಕರ್ತರು ಸರ್ಕಾರದ ಗಮನವನ್ನ ಸೆಳೆಯುತ್ತಿದ್ದಾರೆ. ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ನೂರಾರು ಆಶಾ ಕಾರ್ಯಕರ್ತರು ಹಾಗೂ ಆಶಾ ಸುಗಮಕಾರರು ಎಐಯುಟಿಎಸ್ಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಜಯಪುರ ಜಿಲ್ಲಾಧಿಕಾರಿ ನಿವಾಸದ ಎದುರು 2ನೇ ದಿನವೂ ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದು, ಆಶಾ ಕಾರ್ಯಕರ್ತರ ಗೌರವಧನ 10,000ವನ್ನ ನಿಗದಿಪಡಿಸಿ ನುಡಿದಂತೆ ನಡೆಯಿರಿ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಹೆಣ್ಣು ಮಕ್ಕಳನ್ನ ಬೀದಿಗೆ ಇಳಿಸಿದ ಸರ್ಕಾರಕ್ಕೆ ಗುಲಾಬಿ ಸೀರೆ ಈಗ ಗುಡುಗಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧ ಗುಡುಗುತ್ತೆ ಅನ್ನೋದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಆಶಾ ಕಾರ್ಯಕರ್ತರ ತಮ್ಮ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಎಐಯುಟಿಯುಸಿ ನೇತೃತ್ವದ ಸಂಘದಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಮಾಸಿಕ ಕನಿಷ್ಠ 10,000 ವೇತನವನ್ನ ಹೆಚ್ಚಳ ಮಾಡುವಂತೆ ಡಿಸಿ ಕಚೇರಿಯ ಎದುರು ತಮ್ಮ ಧರಣಿಯನ್ನು ನಡೆಸಿದ್ದಾರೆ. ಇನ್ನು ಧರಣಿಯ ಮೊದಲ ರಾತ್ರಿ ಪುಟ್ಟ ಕಂದಮ್ಮನ ಜೊತೆ ಮನೆಯ ಬುತ್ತಿ ಊಟವನ್ನ ಸೇವಿಸಿದ್ದಾರೆ ಆಶಾ ಕಾರ್ಯಕರ್ತರು. ಜೊತೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈಗ ಅಲ್ಲಿ ಗಾಡಿ ಐತಿ, ಊಟ ಆಗನ ಅದ್ರ ಗಾಡಿ ಒಳಗೆ ನೀವೆಲ್ಲ ಆಶಾ ಕಾರ್ಯಕರ್ತರು ಹೋಗ್ಬೇಕು ಚೌಟ್ರಿ. ಅಲ್ಲೇ ಮಲಗು ವ್ಯವಸ್ಥೆ ಜಳ.
ವಿಜಯಪುರದ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ಎನ್ಟಿಪಿಸಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರವೀಣ್ ಶೆಟ್ಟಿ ಪಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ನೇತೃತ್ವದಲ್ಲಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಭೂಮಿ ಕಳೆದುಕೊಂಡ ರೈತರ ಕುಟುಂಬಕ್ಕೆ ಉದ್ಯೋಗ ಅವಕಾಶ, ಲಿಖಿತ ಭರವಸೆ, 1ರಿಂದ 5ನೇ ಹಂತದವರೆಗೆ ಏಕರೂಪದ ಬೆಲೆ, ಸ್ಥಳೀಯ 5 ಪಂಚಾಯಿತಿಗಳಿಗೆ ತೆರಿಗೆ ಪಾವತಿ ಹಾಗೂ ಮುಖ್ಯ ಗುತ್ತಿಗೆ ಕೆಲಸ ಸ್ಥಳೀಯರಿಗೆ ನೀಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಕೂಡಗಿ, ಮಸೂತಿ, ತೇಲಗಿ, ಗೋಳಸಂಗಿ ಮತ್ತು ಮುತ್ತಗಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎನ್ಟಿಪಿಸಿ ನಿರ್ಮಾಣದ ಪೂರ್ವದಲ್ಲಿ ಎನ್ಟಿಪಿಸಿ ಅಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ರು. ಆ ಮುಚ್ಚಳಿಕೆಯ ವಿರೋಧವಾಗಿ ಓಲಾ, ಊಬರ್ ಹಾಗೂ ನಮ್ಮ ಯಾತ್ರೆ ಸೇವೆಗಳನ್ನು ನಿಷೇಧಿಸಬೇಕು ಅಂತ ಧಾರವಾಡ ಡಿಸಿ ಕಚೇರಿ ಎದುರು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿದೆ. ಆರ್ಟಿಒ ಕಚೇರಿಗಳಲ್ಲಿ ಈಗ ಪರ್ಮಿಟ್ ಮೇಲೆ 50 ರೂಪಾಯಿ ದಂಡವನ್ನು ವಿಧಿಸುತ್ತಿದ್ದಾರೆ. ಇನ್ನು ಮೀಟರ್ಗಳ ಬೆಲೆ ದಂಡ ವಿಧಿಸಲಾಗ್ತಿದೆ. ಹುಬ್ಬಳ್ಳಿ, ಧಾರವಾಡ ನಗರದಲ್ಲಿ ಆಟೋಗಳಿಗೆ ನಿಲ್ದಾಣ ಮಾಡಿ ಅನ್ನೋದಾಗಿ ಪ್ರತಿಭಟನೆಯಲ್ಲಿ ಆಟೋ ಡ್ರೈವರ್ಸ್ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಯಾದಗಿರಿಯಲ್ಲಿ ರಸಗೊಬ್ಬರವನ್ನ ಪಡೆಯುವುದಕ್ಕೆ ಅನ್ನದಾತರು ಹರಸಾಹಸವನ್ನ ಪಡ್ತಿದ್ದಾರೆ. ಡಿಎಪಿ ಹಾಗೂ ಯೂರಿಯಾ ಮರಳು ಆಧಾರಿತ ರಸಗೊಬ್ಬರ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಯಾದಗಿರಿ ತಾಲೂಕಿನ ಬೆಳಗೇರ ಗ್ರಾಮದಲ್ಲಿ ರಸಗೊಬ್ಬರ ಮಾರಾಟ ಕಂಪನಿ ಅಂಗಡಿಯ ಮುಂದೆ ರೈತರು ಕ್ಯೂ ನಿಂತಿದ್ರು. ಇನ್ನು ಬೆಳ್ಳಂಬೆಳಿಗ್ಗೆ ಕೆಲಸ ಕಾರ್ಯವನ್ನ ಬಿಟ್ಟು ಗೊಬ್ಬರವನ್ನ ಪಡೆಯುವುದಕ್ಕೆ ರೈತರು ಮುಂದಾಗಿದ್ರು. ಇನ್ನು ಸಮರ್ಪಕವಾಗಿ ರಸಗೊಬ್ಬರ ಸಿಗದೆ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಮಳೆಯ ಅಬ್ಬರಕ್ಕೆ ಹಾಸ್ಟೆಲ್ ಆವರಣದ ಒಳಗೆ ಮಳೆ ನೀರು ನುಗ್ಗಿದೆ. ಶಹಾಪುರ ತಾಲೂಕಿನ ಹತ್ತಿಗುಡೂರು ಗ್ರಾಮದ ವಸತಿ ನಿಲಯ ಶಾಲೆಯಲ್ಲಿ ಅಲ್ಲಿ ಮಳೆ ನೀರು ಸಂಪೂರ್ಣವಾಗಿ ನುಗ್ಗಿ ಜಲಾವೃತ ಆಗಿದೆ. ಇನ್ನು ಮಳೆ ನೀರು ಸಂಗ್ರಹವಾಗಿರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೊಳ್ಳೆ ಕಾಟ ಕೂಡ ಹೆಚ್ಚಾಗ್ತಿದೆ. ಮತ್ತೊಂದು ಕಡೆ ಹಾವು ಚೇಳುಗಳ ಆತಂಕ ಕೂಡ ಎದುರಾಗಿದೆ. ನಿಂತ ನೀರಿನಲ್ಲೇ ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ಶಿಥಿಲಗೊಂಡ ಕಟ್ಟಡದಲ್ಲೇ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಸದ್ಯ ಮಳೆ ನೀರು ನುಗ್ಗದಂತೆ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ರು. ಅವೆಲ್ಲ ಬರ್ತಾರ್ರಿ, ಮತ್ತೆ ಇಲ್ಲಿ ಅದ್ರ ಕರೆಂಟ್ ಇಲ್ರಿ, ಅಂಜಿಕ್ ಬರ್ತದ್ರಿ ರಾತ್ರಿ ಈ ಕಡೆ ಹೊರಗೆ ಲೈಟ್ ಇಲ್ರಿ. ಎಲ್ಲ ಮಳೆ ಬಂದಾಗ ಎಲ್ಲ ರೀ ನೀರು ನಿಂದಿರ್ತಾವ್ರಿ. ನೀರು ನಿಂತು ನಾವೆಲ್ಲ ಹಿಂಗೆ ಹೋಗ್ಬೇಕಾಗ್ತದ್ರಿ, ಸ್ಕೂಲ್ಗೆ ಹೋಗ್ಬೇಕಂದ್ರಿ. ಅವಾಗ ಅಷ್ಟೇ ತೊಂದ್ರೆ ಆಯ್ತು. ಹಂಗೆ ಹಾವು ಚೂಳು ಎಲ್ಲ ಬರ್ತಾವ್ರಿ. ಅವೆಲ್ಲ ನೀರು ಸರಿ ಮಾಡ್ಬೇಕು. ಬೆಳಗಾವಿಯಲ್ಲಿ ಕಳಪೆ ಬೀಜ ಹಾಗೂ ಕೀಟ ಬಾಧೆಗೆ ಇನ್ನು ಸೋಯಾಬೀನ್ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬೈಲಹೊಂಗಲ ತಾಲೂಕಿನ ನಾಗನೂರು ಗ್ರಾಮದ ದೊಡ್ಡನಾಯಕ್ ಶಿವನಾಯಕ್ ಇರುವಂತಹ ಅವರು ಈ ವೃದ್ಧ ರೈತ 2 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಅನ್ನ ಬೆಳೆದಿದ್ರು. ಇನ್ನು 10 ಸಲ ಕೀಟನಾಶಕವನ್ನ ಹೊಡೆದಿದ್ದೇವೆ. ಕಳಪೆ ಬೀಜ, ಕಳಪೆ ಗೊಬ್ಬರದಿಂದಾಗಿ ಎಲ್ಲ ಬೆಳೆ ನಾಶ ಆಗಿದೆ. ನನ್ನ ಜೀವನ ಈ ಕೃಷಿಯಲ್ಲೇ ಇದೆ. ಕಷ್ಟಪಟ್ಟು ಬೆಳೆದಿದ್ದಂತ ಬೆಳೆ ನಾಶ ಆಗಿದೆ. ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತ ರೈತ ದೊಡ್ಡನಾಯಕ ಶಿವನಾಯಕರ್ ಎಚ್ಚರಿಕೆಯನ್ನ ನೀಡಿದ್ರು. ಹಾರ್ಟ್ ಅಟ್ಯಾಕ್ಗೆ ಹದಿಹರೆಯದ ಯುವತಿ ಮಲಗಿದ್ದಲ್ಲೇ ಸಾವನ್ನಪ್ಪಿದ್ದಾಳೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಸರಗೂರು ಗ್ರಾಮದಲ್ಲಿ ದಾರುಣ ಘಟನೆ ನಡೆದಿದೆ. ರಾಮನಾಥ್ಪುರ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಯನ್ನ ಓದ್ತಾ ಇದ್ದಂತ ಹರ್ಷಿತಾ ನಿನ್ನೆ ಸಂಜೆ ಕಾಲೇಜಿನ ಮುಗಿಸಿ 4 ಗಂಟೆಗೆ ಮನೆಯನ್ನ ತಲುಪಿದ್ರು. ನಿನ್ನೆ ಸಂಜೆ ಮನೆಯಲ್ಲಿ ಮಲಗಿದ್ದಂತ ಹರ್ಷಿತಾಳನ್ನ ಎಬ್ಬಿಸಲು ಹೋದಂತ ಸಂದರ್ಭದಲ್ಲಿ ಮೃತಪಟ್ಟಿರುವುದು ಗೊತ್ತಾಗಿದೆ. ಮೈಸೂರು ತಾಲೂಕಿನ ದನಗನಹಳ್ಳಿ ಗ್ರಾಮದಲ್ಲಿ ಸಾಲ ಬಾಧೆಯನ್ನ ತಾಳಲಾರೆ ರೈತನೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 40 ವರ್ಷದ ರೈತ ಮಣಿಕಂಠ ಬ್ಯಾಂಕ್ನಲ್ಲಿ ಸಾಲ ಮಾಡಿ
1.5 ಎಕರೆ ಜಮೀನಿನಲ್ಲಿ ಶುಂಠಿ ಬೆಳೆಯನ್ನ ಬೆಳೆದಿದ್ರು. ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಉತ್ತಮ ಬೆಲೆ ಸಿಗುವಂತ ನಿರೀಕ್ಷೆಯಲ್ಲಿದ್ರು. ಆದರೆ ಬೆಳೆದ ಬೆಳೆ ಕೈಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಾಲ ಬಾಧೆಯನ್ನ ತಾಳಲಾರದೆ ವಿಷದ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಪ್ರಕರಣ ಸಂಬಂಧ ಜಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಪೊಲೀಸರು ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಮನನೊಂದಿದ್ದಂತ ಆಟೋ ಡ್ರೈವರ್ ನೇಣಿಗೆ ಶರಣಾಗಿದ್ದಾನೆ. ಕುದುರೆಮುಖ ಮೂಲದ ನಾಗೇಶ್ ವಿರುದ್ಧ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗ್ತಿದ್ದಂತೆ ನಾಗೇಶ ಆಟೋವನ್ನ ಪೊಲೀಸರು ಸೀಸ್ ಮಾಡಿದ್ರು. ಜೀವನಕ್ಕೆ ಆಧಾರವಾಗಿದ್ದಂಥ ಆಟೋವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದ್ರಿಂದ ನಾಗೇಶ್ ನೊಂದಿದ್ದ. ಅಲ್ಲದೆ ಪೊಲೀಸರು ನಾಗೇಶ್ಗೆ ಕಿರುಕುಳವನ್ನ ನೀಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಇದೇ ಸಮಯ ಆಟೋಕ್ಕೆ ದಂಡವನ್ನ ಕಟ್ಟಿ ಬಿಡಿಸಿಕೊಳ್ಳುವಂತೆ ವಕೀಲರು ತಿಳಿಸಿದ್ರು. ಆದರೆ ದಂಡವನ್ನ ಕಟ್ಟುವುದಕ್ಕೆ ಹಣ ವ್ಯವಸ್ಥೆಯಾಗದ ಹಿನ್ನೆಲೆಯಲ್ಲಿ ನಾಗೇಶ್ ಸಾವಿಗೆ ಶರಣಾಗಿದ್ದಾನೆ ಅಂತ ಕುಟುಂಬಸ್ಥರು ಹೇಳಿಕೆ ನೀಡಿದ್ದಾರೆ. ಅಂಬೇಡ್ಕರ್ ವಾದಿಗಳು ಇವತ್ತು ಒಂದು ಅಂಬೇಡ್ಕರ್ ಇದರಲ್ಲಿ ಇದ್ದವರಿಗೆ ನ್ಯಾಯ ಇದೆಯಾ ಇಲ್ವಾ? ಮಂಡ್ಯ ಜಿಲ್ಲೆಯ ಬೆಳಗುಳ ಸಮೀಪ ವರುಣಾ ನಾಲೆಯಲ್ಲಿ ಮುಳುಗಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಮೈಸೂರಿನ ಶೇಷಾದ್ರಿಪುರಂನ ಕಾಲೇಜಿನಲ್ಲಿ BCA ಓದ್ತಾ ಇದ್ದ 19 ವರ್ಷದ ವಿದ್ಯಾರ್ಥಿ ಚಂದನ್ ಸ್ನೇಹಿತರ ಜೊತೆ ಮಂಡ್ಯಕ್ಕೆ ಬಂದಿದ್ದ. ನಿನ್ನೆ ಸಂಜೆ ಸ್ನೇಹಿತರ ಜೊತೆ ನಾಲೆಯಲ್ಲಿ ಈಜುವಂತ ವೇಳೆ ಕೊಚ್ಚಿ ಹೋಗಿದ್ದ. ಇವತ್ತು ಘಟನಾ ಸ್ಥಳದಲ್ಲಿ 1 ಕಿಲೋಮೀಟರ್ ದೂರದ ನಾಲೆಯಲ್ಲಿ ಚಂದನ ಶವ ಕೂಡ ಪತ್ತೆಯಾಗಿದೆ. ಘಟನಾ ಸ್ಥಳಕ್ಕೆ KRS ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಬಾಲಕಿಯರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಬೀದಿ ನಾಯಿಗಳ ದಾಳಿಗೆ ಓರ್ವ ಬಾಲಕಿಗೆ ಗಂಭೀರವಾಗಿ ಗಾಯ ಆಗಿದೆ. ಇಬ್ಬರು ಬಾಲಕಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಶ್ರೀರಂಗಪಟ್ಟಣ ಟೌನ್ನ ಗಂಜಾಮ ಗ್ರಾಮದಲ್ಲಿ ಮನೆಯ ಮುಂದೆ ಆಟವಾಡ್ತಿದ್ದಂಥ ವೇಳೆ ಬಾಲಕಿಯರ ಮೇಲೆ ಬೀದಿ ನಾಯಿಗಳು ಏಕಾಏಕಿಯಾಗಿ ದಾಳಿ ನಡೆಸಿವೆ. ಗಾಯಾಳು ಬಾಲಕಿಯರಿಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದ್ದು, ಬೀದಿ ನಾಯಿಗಳನ್ನ ಹಿಡಿಯುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಪುರಸಭೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಗ್ರಾಮಸ್ಥರು ತೀವ್ರವಾಗಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ರು. ಅದಕ್ಕೆ ಆ ಕಡೆ ಈ ಕಡೆ ಓಡಾಡಕ್ಕೂ ಆಗ್ತಾ ಇಲ್ಲ. ಪುರಸಭೆಯಲ್ಲಿ ಬಂದ್ಬಿಟ್ಟು ಕೇಳಿ ಇದ್ ಮಾಡಿದ್ರು ಏನು ಇದ್ ಮಾಡ್ತಾನೆ ಇಲ್ಲ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಯುವಕನ ಡೆಡ್ಲಿ ಮರ್ಡರ್ ಕೇಸಿನಲ್ಲಿ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಳವಳ್ಳಿ ತಾಲೂಕು ಮಾಗನೂರು ಗೇಟ್ನ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಯೋಗೇಶ್ ಎಂಬಾತನನ್ನ 4 ಯುವಕರ ಗುಂಪು ಚಾಕುವನ್ನ ಎರಿದು ಕೊಲೆ ಮಾಡಿದ್ರು. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಇನ್ನು NES ಬಡಾವಣೆಯ ಮನೋಜ್ ಪಾಟೀಲ್, ನಂದನ್ AJ ಅಲಿಯಾಸ್ ಅಪ್ಪಿ, ಮೈಸೂರು ರಾಘವೇಂದ್ರ ನಗರದ GR ಗಿರೀಶ್ ಅಲಿಯಾಸ್ ಡಾಲಿ ಗುರು ಹಾಗೂ N ಪ್ರೀತಮ್ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ. ತನಿಖೆಯ ವೇಳೆ ಯೋಗೇಶ್ನನ್ನ ಹಳೆಯ ದ್ವೇಷದಿಂದ ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು.